ಅದು ಆಲಮಟ್ಟಿ ಜಲಾಶಯಕ್ಕೆ ಮನೆ ಆಸ್ತಿಪಾಸ್ತಿ ಕಳೆದುಕೊಂಡವರಿಗಾಗಿ ನಿರ್ಮಾಣವಾದಂತಹ ನಗರ. ಆದರೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ಒಂದು ಪ್ರಾಧಿಕಾರವೇ ಇದ್ದು ಅದು ಬರೀ ಎಡವಟ್ಟಿನಿಂದಲೇ ಸದ್ದು ಮಾಡುತ್ತಿದೆ. ಹಾಗಾದ್ರೆ ಈ ಬಾರಿ ಆಗಿರುವಂತಹ ಎಡವಟ್ಟು ಏನಂತೀರಾ? ಈ ಸ್ಟೋರಿ ನೋಡಿ. ಪಿಟಿಡಿಎ ಅಧಿಕಾರಿಗಳ ಬೇಜವಾಬ್ದಾರಿ, ಫುಟ್ಪಾತ್ ಅಗೆದು ಅಧಿಕಾರಿಗಳ ನಿರ್ಲಕ್ಷ್ಯ, ರಸ್ತೆ ಅಕ್ಕಪಕ್ಕ ರಾಶಿ ರಾಶಿಯಾಗಿ ಬಿದ್ದ ಕಲ್ಲುಗಳು, ಎಲ್ಲೆಲ್ಲೂ ಮಣ್ಣಿನ ರಾಶಿ, ಚರಂಡಿ ಒಳಗೂ ಬಿದ್ದಿರುವ ಕಲ್ಲುಗಳು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ನವನಗರದಲ್ಲಿ. ಇಲ್ಲಿ ಆಲಮಟ್ಟಿ ಜಲಾಶಯದ ಸಂತ್ರಸ್ತರಿಗಾಗಿ ನವನಗರ ನಿರ್ಮಿಸಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2 ಎಂಬ ಹೆಸರಿನಲ್ಲಿ ನವನಗರ ನಿರ್ಮಾಣ ಆಗಿದೆ. ಯೂನಿಟ್ 2ರ ಕಾಮಗಾರಿ ನಡೀತಾ ಇದೆ. ಇದರ ಪುನರ್ವಸತಿಗಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಇದರ ಅಡಿಯಲ್ಲಿ ನವನಗರಕ್ಕೆ ನೀರು ಸರಬರಾಜು ಪೈಪ್ಲೈನ್ ಕಾಮಗಾರಿ ನಡೆಸಲಾಗಿದೆ. ಆದರೆ ಕಾಮಗಾರಿಗಾಗಿ ಫುಟ್ಪಾತ್ ಅಗೆದು ಪೈಪ್ ಜೋಡಿಸಿ ಹಾಗೆ ಬಿಡಲಾಗಿದೆ. ಫುಟ್ಪಾತ್ ಮರು ನಿರ್ಮಿಸದೆ ಕಲ್ಲು ಮಣ್ಣನ್ನು ಹಾಗೆ ಬಿಸಾಡಲಾಗಿದೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ನವನಗರದ ಬಾಪೂಜಿ ಬ್ಯಾಂಕ್ ಮುಂಭಾಗ ಸೆಕ್ಟರ್ ನಂಬರ್ 46ರ ವ್ಯಾಪ್ತಿಯ ರಸ್ತೆ ಅಕ್ಕಪಕ್ಕ ಫುಟ್ಪಾತ್ ಕಲ್ಲು ಮಣ್ಣಿನ ರಾಶಿ ಬಿದ್ದಿದೆ. ಇದರಿಂದ ಫುಟ್ಪಾತ್ ಮೇಲೆ ಜನ ಸಂಚರಿಸಲಾಗದೆ ರಸ್ತೆ ಮೇಲೆ ಓಡಾಡುವಂತಾಗಿದೆ. ತುಂಬಾ ದಿನದಿಂದ 2-3 ತಿಂಗಳಿಂದ ನೋಡ್ತಾ ಇದೀವಿ ನಾವು. ಫುಟ್ಪಾತ್ ನ ಹಡ್ಡಿ ಪೈಪ್ಲೈನ್ ಮಾಡ್ತೀವಿ ಅಂತೇಳಿ ಹಡ್ಡಿ ಅದು ಪೈಪ್ಲೈನ್ ಸಲುವಾಗಿ ಹಡ್ಡಿ ಕೈ ಬಿಟ್ಬಿಟ್ಟಾರ. ಎಲ್ಲಾ ಮಣ್ಣು ಕಲ್ಲು ಎಲ್ಲಾ ರೋಡಿಗೆ ಹೋಗೈತಿ, ಗಟರಿನಾಗ ಬಿದ್ದಾವು. ಹಿಂಗಾಗಿ ಮಳೆ ಆಗೋ ಸಂಬಂಧ ಸಿಕ್ಕಾಪಟ್ಟಿ ತ್ರಾಸ ಆಗೈತಿ. ಫುಟ್ಪಾತ್ ಜನರಿಗೆ ಅಡ್ಡಾಡಕ ಇಲ್ಲಿ ಫುಟ್ಪಾತ್ ಇಲ್ಲ, ಅದ್ರ ಸಲುವಾಗಿ ರೋಡ್ ಮ್ಯಾಗ ಅಡ್ಡಾಡಕತ್ತಾರ. ಇಲ್ಲಿ ಸ್ಪೀಡ್ ಬರುವಾಗ ಯಾವುದೇ ಗಾಡಿ ಅಪಘಾತ ಸಂಭವಿಸ್ತಂದ್ರೆ ಯಾರು ಚಿಕ್ಕ ಮಕ್ಕಳು ಸ್ಕೂಲ್ ಅದಾವ ಆಜು ಬಾಜು ಯಾರಿಗಾರ ಏನಾರ ಆತಪ್ಪ ಅಂದ್ರೆ ಇದಕ್ಕೆ ನೇರವಾಗಿ ಬಿಟಿಡಿ ಅಧಿಕಾರಿಗಳನ್ನ ನೇರ ಕಾರಣವಾಗ್ತಾರ. ಆದಷ್ಟು ಬೇಗ ಇದನ್ನ ಫುಟ್ಪಾತ್ ಅನ್ನ ಸರಿಪಡಿಸಿ ಜನರಿಗೆ ಅಡ್ಡಾಡಕ್ ಅನುಕೂಲ ಮಾಡಿಕೊಡ್ರಿ. ಮತ್ತ ಈ ಸಂಬಂಧ ಇದನ್ನೇನಿಲ್ಲ ಗಟರ್ನ ಕ್ಲೀನ್ ಮಾಡಿಸ್ರಿ. ಫಸ್ಟ್ ಕ್ಲೀನ್ ಮಾಡಿಸಿ ಜನರಿಗೆ ಅಡ್ಡಾಡಕ್ ಅನುಕೂಲ ಮಾಡ್ರಿ ಅಂತ ಹೇಳಿ ನಮ್ದು ಒಂದು ಅಪೇಕ್ಷೆ ಐತಿ. ಕಾಮಗಾರಿ ಮುಗಿದು 2 ತಿಂಗಳಾದ್ರೂ ಕೂಡ ಫುಟ್ಪಾತ್ ಮರು ನಿರ್ಮಾಣ ಮಾಡಿಲ್ಲ. ಅಧಿಕಾರಿಗಳು ಸಹ ಗುತ್ತಿಗೆದಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಜನ ಆರೋಪಿಸಿದ್ದಾರೆ. ಇದೇ ರಸ್ತೆಯಲ್ಲಿ ಸಾರ್ವಜನಿಕರು ಮಕ್ಕಳು ಸ್ಕೂಲಿಗೆ ಹೋಗೋಕೆ ಕಷ್ಟ ಆಗ್ತಿದೆ. ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೂಡಲೇ ಅಗೆದಿರುವ ಫುಟ್ಪಾತ್ಗಳನ್ನ ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗ ಯೂನಿಟ್ 1 ನಲ್ಲಿ ನಾವು ನೀರು ಸರಬರಾಜು ಸಲುವಾಗಿ ಒಂದು ಕಾಮಗಾರಿ ತಗೊಂಡಿವಿ. ಆ ಕಾಮಗಾರಿ ಮತ್ತೆ ಎಲ್ಲೆಲ್ಲಿ ಅದು ಫುಟ್ಪಾತ್ನಾಗ ಹೋಗೈತಿ ಅದನ್ನ ಕೆಲಸ ಮಾಡಿಸಿ ನಂತರ ಅದನ್ನ ಫುಟ್ಪಾತ್ ಏನೋ ರೀರೆಸ್ಟೋರೇಷನ್ ಅವರು ಮೂಲ ಗುತ್ತಿಗೆದಾರರಲ್ಲೇ ಇರ್ತದೆ. ಅದನ್ನ ಅಗ್ರಿಮೆಂಟ್ ಹಂಗೆ ಇರ್ತದೆ. ಅದನ್ನ ನಾವು ಏನೀಗ ನೀರು ಸರಬರಾಜು ಕೆಲಸ ದುರಸ್ತಿ ಕೆಲಸ ಎಲ್ಲ ಮುಗಿದ್ಮೇಲೆ ಅವು ಸೇಮ್ ಅದೇ ಕಾಂಟ್ರಾಕ್ಟ್ ಇಂದ ನಾವು ಅದನ್ನ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಅಂತ ಅದನ್ನ ದುರಸ್ತಿ ಮಾಡಿ ಜವಾಬ್ದಾರಿ ಅದಕ್ಕಿಂತ ಕೆಲಸ ಮಾಡೋದ್ನಾಗ ನಾವು ಅದನ್ನ ಜನರಿಗೆ ಸೇವೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಆಗ ಕೆಲವೊಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರ್ತಾವ. ಹಂಗೆ ಆಗಲಾರಂತಾಗ ಮುತುವರ್ಜಿ ವಹಿಸಿ ನಾವು ಕೆಲಸ ಮಾಡ್ಬೇಕಾಗ್ತಿ. ಈಗ ನಾವೆಲ್ಲ ಮುಂದೆ ಹಿಂಗೆ ಆಗ್ಬೋದು ಅಂತ ವೇ ಇರ್ತದೆ. ಕರೆ ಅದನ್ನ ಆಗಕ್ಕೆ ಅವಕಾಶ ಕೊಡಬಾರ್ದು ಅಷ್ಟೇ. ಅಂತ ಆಗಲಾರಂತ ನಾವು ಗುತ್ತಿಗೆದಾರಿಗೂ ಲೆಟರ್ ಬರಿತೀವಿ. ನಮ್ಮ ಕನ್ಸರ್ನ್ ಎಕ್ಸಿಕ್ಯೂಟಿವ್ AW ಲೆಟರ್ ಬರೆದು ಅದು ಏನು ಮೂಲ ರೆಸ್ಟೋರೇಷನ್ ಮಾಡಬೇಕು, ಪೈಪ್ಲೈನ್ ಸರಬರಾಜಲ್ಲಿ ಹೋಗೈತಿ ಅಲ್ಲಿ ಮಾಡಿಸಿ ಸಾರ್ವಜನಿಕರಿಗೆ ಒಂದು ಫುಟ್ಪಾತ್ ಅದೇನೇ ಮೊದಲೇ ಯಾವ ರೀತಿ ಇತ್ತು ಅದೇ ರೀತಿ ಮಾಡಿಸಿ ಸಾರ್ವಜನಿಕ ಅನುಕೂಲ ಮಾಡಿ ಕೊಡ್ತೀವಿ. ನೀರಿನ ಕಾಮಗಾರಿ ಬಹಳ ಅಗತ್ಯ. ಆದರೆ ಜನರ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ? ಅದು ನೋಡಬೇಕಿದೆ.